ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಹೇಶ್ ಗುರುಜಿ, ಅಥರ್ವ ಗುರುಕುಲ ಮಹಾಸಂಸ್ಥಾನದಿಂದ. ಇವತ್ತು ಒಂದು ವಿಶೇಷವಾದಂಥ ವಿಚಾರವನ್ನು ಮಾತಾಡಲಿಕ್ಕೆ ಹೊರಟಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ BP ಮತ್ತು ಶುಗರ್. ಯಾವ ಸಣ್ಣ ಮಕ್ಕಳಿಗೆ ಕೇಳಿ, ದೊಡ್ಡ ಮಕ್ಕಳಿಗೆ ಕೇಳಿ, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಯಾರನ್ನೂ ಬಿಡದೆ ಬರ್ತಾ ಇರುವಂಥದ್ದು ಈ BP ಮತ್ತು ಶುಗರ್. ನಿಜವಾಗ್ಲೂ ಇದೆಲ್ಲ ಕಾಯಿಲೆಗಳ? ನಾವು ಯಾವ ಥರ ಎಲ್ಲ ಇದನ್ನು ನಂಬ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಶುಗರ್ ಅಂದರೆ ಸಕ್ಕರೆ ತಿನ್ನಬಾರ್ದು, ಬೆಲ್ಲ ತಿನ್ನಬಾರ್ದು, ಅನ್ನ ತಿನ್ನಬಾರ್ದು, ಅಥವಾ ಹಣ್ಣುಗಳನ್ನು ತಿನ್ನಬಾರ್ದು, ಈ ಥರದ್ದು ಏನೇನೋ ನಮ್ಮ ತಪ್ಪು ಕಲ್ಪನೆಗಳಿಗೆಲ್ಲ ಬಂದಿದ್ದೀವಿ. ನಿಜವಾಗ್ಲೂ ಈ ಆಹಾರಗಳನ್ನು ತಿನ್ನೋದ್ರಿಂದ ಶುಗರ್ ಬರುತ್ತಾ? ಹೋಗಲಿ, ಶುಗರ್ ಯಾಕೆ ಬರುತ್ತೆ, ಇದಕ್ಕೆ ಮೂಲ ಕಾರಣಗಳೇನು, ಇದ್ರ ಬಗ್ಗೆ ಸ್ವಲ್ಪ ನಾವು ಇವತ್ತಿನ ವಿಚಾರದಲ್ಲಿ, ಇವತ್ತಿನ ವಿಡಿಯೋಗಳಲ್ಲಿ ನಾವು ಮಾತಾಡೋಣ. ನೋಡಿ, ಯಾರನ್ನಾರು ಪ್ರತಿಯೊಬ್ಬ ಮನೆಯಲ್ಲೂ ಸಹ ನೀವು ವಿಚಾರ ಮಾಡಿ, ಯಾರದೇ ಮನೆಗೆ ಹೋಗಿ ನಮ್ಮ ಮನೇಲಿ BP ಪೇಷಂಟ್ ಇದ್ದಾರೆ, ಶುಗರ್ ಪೇಷಂಟ್ ಇದ್ದಾರೆ, ಈ ಥರದ್ದೆಲ್ಲದು ಕೇಳ್ತಾನೆ ಇರ್ತೀವಿ. ಯಾಕೆ ಈ ಶುಗರ್ ಬರುತ್ತೆ? ನಿಜವಾಗ್ಲೂ ಇದೆಲ್ಲ ಕಾಯಿಲೆಗಳ, ದೈಹಿಕ ಕಾಯಿಲೆಗಳ ಅಥವಾ ಮಾನಸಿಕ ಕಾಯಿಲೆಗಳ? ಇದ್ರ ಬಗ್ಗೆ ಸ್ವಲ್ಪ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋದರೆ ವಾಸ್ತವವಾಗಿ ನಮಗೆ ತಿಳಿಯುವಂಥದ್ದು, ಯಾವುದೇ ಆಹಾರಗಳಿಂದ, ಕೇಳ್ಕೊಳ್ಳಿ, ಯಾವುದೇ ಆಹಾರಗಳಿಂದ BP ಮತ್ತು ಶುಗರ್ ಬರೋದಿಲ್ಲ. ಇದು ವಾಸ್ತವಿಕ ಸತ್ಯ, ವಾಸ್ತವಿಕ ಕಟು ಸತ್ಯ. ಆದರೆ ನಾವು ಇವತ್ತೆಲ್ಲ ಹೇಗೆ ಬಂದ್ಬಿಟ್ಟಿದ್ದೀವಿ ಅಂತ ಅಂದರೆ, ಸಿಹಿಯಾದ ಪದಾರ್ಥಗಳನ್ನು ತಿಂದರೆ ಅಷ್ಟೇ ನಮಗೆ ಶುಗರ್ ಬರುತ್ತೆ ಅಂತ ಅನ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಇದು ಅಲ್ಪ ಮಟ್ಟಿಗೆ ಇರಬಹುದು, ಆದರೆ ವಾಸ್ತವ ಚಿತ್ರಣ ಇದಲ್ಲ. ಹಾಗಾದರೆ ಯಾವುದರಿಂದ ಬರುತ್ತೆ ಈ ಶುಗರು, BP ಎಲ್ಲ ಯಾಕೆ ಬರುತ್ತೆ ಅಂದರೆ, ಇದೆಲ್ಲವೂ ಸಹ ಮಾನಸಿಕ ಕಾಯಿಲೆಗಳು. ಅಂದರೆ ಮನಸ್ಸನ್ನು ನಾವು ಹೇಗೆ ಸಂಜೋಡಣೆ ಮಾಡಿ ಇಡ್ತೀವಿ, ಸಂಜೋಡಿಸ್ಕೊಂಡು ಬದುಕ್ತೀವಿ, ಆ ರೀತಿ ನಮ್ಮ ಜೀವಕೋಶಗಳು, ಮನಸ್ಸಿನ ಸ್ಥಿರತೆ ಎಲ್ಲವೂ ಸಮೀಕರಣಗೊಂಡು ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ. ಈ ಇನ್ಸುಲಿನ್ ಉತ್ಪಾದನೆ ಆಗಬೇಕು ಅಂತ ಅಂದರೆ ಮನುಷ್ಯನ ಮಾನಸಿಕ ಶರೀರ, ನೋಡಿ, ದೈಹಿಕ ಶರೀರ ಅಲ್ಲ, ಮಾನಸಿಕ ಶರೀರ ತುಂಬ ಸ್ವಚ್ಛವಾಗಿರಬೇಕು ಮತ್ತು ಸಮಾಧಾನವಾಗಿರಬೇಕು. ಹೀಗಿದ್ದಾಗ ಮಾತ್ರ ದೇಹ ಮತ್ತು ಮನಸ್ಸು ಒಂದು ಹಂತದಲ್ಲಿ ಬ್ರಿಡ್ಜ್ ರೀತಿಯಲ್ಲಿ ಕೆಲಸ ಮಾಡ್ತಾ ದೇಹವನ್ನು ಸಮತೋಲನಗೊಳಿಸ್ತಾ ಹೋಗ್ತವೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೇವಲ ಆಹಾರವನ್ನು ಬಿಟ್ಟರೆ ಅಥವಾ ಕೆಲವು ಆಹಾರಗಳನ್ನು ತ್ಯಜಿಸಿದ್ರೆ ಈ BP ಶುಗರ್ ಬರೋದಿಲ್ಲ ಅನ್ನುವಂಥ ಮೂಢನಂಬಿಕೆಗಳಿಗೆ, ತಪ್ಪು ಕಲ್ಪನೆಗಳಿಗೆ ನಾವು ಹೋಗ್ತಾ ಇದ್ವಿ. ಇದು ಶುದ್ಧ ತಪ್ಪು. ಕೆಲವು ಆಹಾರಗಳಿಂದ, ಅಂದರೆ ನಾವು ಏನು ಸಕ್ಕರೆ ಅಥವಾ ಕೆಲವು ಹಣ್ಣುಗಳು, ಅನ್ನ ತಿನ್ನೋ ಅಲ್ಪ ಮಟ್ಟಿಗೆ ಶುಗರ್ ಬರ್ಬೋದು. ಎಷ್ಟು ಬರ್ಬೋದು ಅಂತ ಹೇಳಿದ್ರೆ ಕನಿಷ್ಠ 10-20% ನಿಮಗೆ ಶುಗರ್ ಬರ್ಬೋದು ಹೊರತು, ನೋಡಿ, ನಾನು ಹೇಳುವಂಥದ್ದು ಪೂರ್ವಜರಿಂದನೂ ಸಹ ನಾವು ಅನ್ನ ತಿಂತ ಬಂದಿದ್ದೀವಿ, ಬೆಲ್ಲ ತಿಂತ ಬಂದಿದ್ದೀವಿ, ಸಕ್ಕರೆ ತಿಂತ ಬಂದಿದ್ದೀವಿ, ಸಿಹಿಯಾದ ಹಣ್ಣುಗಳನ್ನು ಸವಿತಾ ಬಂದಿದ್ದೀವಿ. ಹಾಗಾದರೆ ಅವ್ರಿಗೆಲ್ಲ ಯಾಕೆ ಕಾಯಿಲೆಗಳಿರಲಿಲ್ಲ? ಯೋಚನೆ ಮಾಡಿ. ಹಾಗಾದರೆ ಅವರೆಲ್ಲ 100 ವರ್ಷ ಬದುಕಿಲ್ವಾ? ಬದುಕ್ತಾ ಇದ್ರು ತಾನೆ? ಯಾವುದಾದ್ರೂ ಮೆಡಿಸಿನ್ಸ್ ಇತ್ತಾ? ಮದ್ದುಗಳು ಯಾವುದಾದ್ರೂ ಇತ್ತಾ? ಈಗೆಲ್ಲ ಮೈ ತುಂಬ ರೋಗಗಳಿದೆ, ಊರು ತುಂಬ ಡಾಕ್ಟರ್ ಇದ್ದಾರೆ, ಆದರೂ BP ಶುಗರ್ ಹೋಗಿದೆಯಾ? ಅಲ್ವಾ? ನಾನು ಹೇಳ್ತಾ ಇರುವಂಥದ್ದು, ನೋಡಿ, ಯಾವುದೇ ಮಾತ್ರೆ ಔಷಧಿಗಳು ಇಲ್ಲದೆ ಮನಸ್ಸನ್ನು ಸರಿ ಮಾಡಿಕೊಂಡು ಸರಿಯಾದ ಟೈಮಿಗೆ ಊಟ ಮಾಡ್ತಾ, ಸರಿಯಾದ ಟೈಮಿಗೆ ನಿದ್ದೆ ಮಾಡ್ತಾ, ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು, ಒಳ್ಳೆಯ ಯೋಚನೆಗಳನ್ನು ಮಾಡಿಕೊಂಡು ಆಗಿನ ಜನಗಳು ಬದುಕ್ತಾಯಿದ್ರು. ಆದರೆ ನಮ್ಮ ಪರಿಸ್ಥಿತಿಗಳಲ್ಲಿ ಹೆಂಗೆ ಮಾಡ್ಕೊಂಡಿದ್ದೀವಿ ನಾವು? ಮಲಗಿರ್ಬೇಕಾದ್ರೆ ನಾವು ಮಲಗಿರೋದಿಲ್ಲ, ಎದ್ದಿರಬೇಕಾದ್ರೆ ಮಲಗಿರ್ತೀವಿ, ಊಟ ಮಾಡಬೇಕಾದ್ರೆ ಯೋಚನೆ ಮಾಡ್ತೀವಿ, ಯೋಚನೆ ಮಾಡುವಂಥ ಸಮಯದಲ್ಲಿ ತಿಂತೀವಿ. ಇದೆಲ್ಲ ದೇಹಕ್ಕೆ ವಿರುದ್ಧವಾದಂಥದ್ದು ಹಾಗೂ ಮನಸ್ಸಿಗೂ ಸಹ ವಿರುದ್ಧವಾದಂಥದ್ದು. ಈಗ ಈ ಪ್ರಕೃತಿಯಿಂದ ಬಂದಿರುವಂಥ ದೇಹಕ್ಕೆ ಪ್ರಕೃತಿಯ ರೀತಿಯಲ್ಲಿಯೇ ನಾವು ಇದಕ್ಕೆ ಔಷಧಿಯನ್ನು ಕೊಡ್ತಾ ಹೋಗಬೇಕು. ಯಾವುದು ಔಷಧಿ ಅಂದರೆ ಮನಸ್ಸು. ನಮ್ಮ ಮನಸ್ಸನ್ನು ಸಮೀಕರಣಗೊಳಿಸಿ ಈ ದೇಹವನ್ನು ನಾವು ಕಾಪಾಡಿಕೊಳ್ಳದೇ ಇದ್ದರೆ ಇನ್ನೂ 100 ವರ್ಷ ಅಲ್ಲ, 500 ವರ್ಷ, 1000 ವರ್ಷಗಳು ಹೋದರೂ BP ಶುಗರ್ಗೆ ಯಾವುದೇ ಟ್ಯಾಬ್ಲೆಟ್ಗಳಾಗಿರ್ಬೋದು, ಮೆಡಿಸಿನ್ಸ್ ಎಲ್ಲೂ ಸಹ ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತ ಅಂದರೆ, ಪ್ರತಿನಿತ್ಯ ಒಳ್ಳೆಯ ಮನಸ್ಸಿನಿಂದ ನಾವು ಬದುಕಬೇಕಾಗುತ್ತೆ. ಒಳ್ಳೆಯ ಮನಸ್ಸಿಂದ ಬದುಕೋದು ಅಂದರೆ ಹೇಗೆ ಅಂದರೆ, ಶಾಂತತೆಯಿಂದ ಪ್ರತಿನಿತ್ಯ ಮನೆಯಲ್ಲಿ
ಒಳ್ಳೆಯ ಯೋಚನೆಗಳನ್ನು ಮಾಡ್ತಾ ಒಳ್ಳೆಯ ಯೋಜನೆಗಳನ್ನು ಮಾಡಿಕೊಂಡು ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಬದುಕಬೇಕು. ಇದು ಮನಸ್ಸಿನ ಭಾಗ. ಆದರೆ ಸರಿಯಾದ ಸಮಯಕ್ಕೆ ಊಟ ಮಾಡುವಂಥದ್ದು, ಸರಿಯಾದ ಸಮಯಕ್ಕೆ ಮಲಗುವಂಥದ್ದು, ಸಂತೋಷವಾಗಿರುವಂಥದ್ದು, ಇವೆಲ್ಲವೂ ಸಹ ನಿಮ್ಮ ಬಿ ಪಿ ಮತ್ತು ಶುಗರ್ನ ಕಡಿಮೆ ಮಾಡ್ತವೆ. ಇದಲ್ಲದೆ ನಾವು ತಗೊಳ್ಳುವಂತಹ ಕೆಲವು ಸಣ್ಣ ಪುಟ್ಟ ಔಷಧಿಗಳು ಸಹ ಈ ಶುಗರ್ ಕಾಯಿಲೆ ಅಥವಾ ಬಿ ಪಿ ಕಾಯಿಲೆಗೆ ಏನಿದೆ ಇವೆಲ್ಲವನ್ನೂ ಸಹ ಸರಿ ಮಾಡುತ್ತೆ. ಇವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಇದನ್ನೆಲ್ಲ ಮರಿತಾ ಇದ್ದೀವಿ. ನಾನು ಆವಾಗಲೇ ಹೇಳಿದ್ನಲ್ಲ, ನಾವು ಹೇಗೆ ಬದುಕಬೇಕಾಗಿತ್ತು ಹಾಗೆ ಬದುಕ್ತಾ ಇಲ್ಲ. ಸಂತೋಷವಾಗಿ ಬದುಕಬೇಕಾಗಿತ್ತು. ನೋಡಿ, ಮನುಷ್ಯ, ಭಗವಂತ ನಮಗೆ ಕೊಟ್ಟಿರುವಂಥದ್ದು ಈ ತಲೆ ಏನಿದೆ, ಇದು ಮಲ್ಲಿಗೆಯ ಬುಟ್ಟಿ, ಅಂದರೆ ಮಲ್ಲಿಗೆ ಹೂವು ಹಾಕೊಳ್ಳುವಂಥ ಬುಟ್ಟಿ. ಇದನ್ನು ನಾವು ಇವತ್ತು ಡಸ್ಟ್ಬಿನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಂದರೆ ಕಸ ಹಾಕುವಂಥ ತೊಟ್ಟಿ ಮಾಡ್ಕೊಂಡಿದ್ದೀವಿ. ಇವತ್ತಿನ ಟೆನ್ಷನ್ ಹಾಕು, ನೆನ್ನೆಯ ಟೆನ್ಷನ್ ಹಾಕು, ಮೊನ್ನೆಯ ಟೆನ್ಷನ್ ಹಾಕೊಂಡು ಚಿಂತೆಗಳನ್ನು ಮಾಡ್ತಾ ಮನಸ್ಸು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ. ಯಾವಾಗ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ ಆವಾಗ ಸಹಜವಾಗಿಯೇ ಇನ್ಸುಲಿನ್ ಉತ್ಪಾದನೆ ಮಾಡುವಂಥ ಗ್ರಂಥಿಗಳು ಸಾಯ್ತಾ ಬರುತ್ತೆ. ಯಾವಾಗ ಇನ್ಸುಲಿನ್ ಉತ್ಪಾದನೆ ಮಾಡುವಂಥ ಗ್ರಂಥಿಗಳು ಸಾಯ್ತಾ ಬರ್ತಾ ಇರುತ್ತೆ, ಆಗ ಇನ್ಸುಲಿನ್ ಉತ್ಪಾದನೆ ಆಗುವಂಥ ಸಂಖ್ಯೆ ಕಡಿಮೆ ಆಗುತ್ತೆ. ಆಗ ಸಹಜವಾಗಿ ನಮ್ಮ ದೇಹಕ್ಕೆ ಶುಗರ್ ಮತ್ತು ಬಿ ಪಿಗಳು ಸಹಜವಾಗಿ ಬರ್ತಾ ಹೋಗುತ್ತೆ. ಹಾಗಾದರೆ ನೀವು ಯಾರನ್ನಾದರೂ ಕೇಳಿ, ಸಣ್ಣ ಮಗುವಿನಿಂದ ಕೇಳಿ, ದೊಡ್ಡವ್ರಿಗೆ ಕೇಳಿ, ಯಾರಾದರೂ ಒಂದು ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರು ಬಿ ಪಿ ಶುಗರ್ ಇದ್ದೇ ಇರುತ್ತೆ. ಹಾಗಾದರೆ ಗುರುಗಳು, ಇದೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಏನಾದರೂ ಪರಿಹಾರಗಳು ಇಲ್ವಾ ಅಂದರೆ, ಪರಿಹಾರ ಇದೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕೆ ನಿಮ್ಮಿಂದನೇ ಸಾಧ್ಯ ಅಂದರೆ, ನೀವು ಅದನ್ನು ಅಭ್ಯಾಸ ಮಾಡ್ಕೋಬೇಕು. ನಾವು ನಮ್ಮ ಗುರುಕುಲದಲ್ಲಿ ಎಷ್ಟೋ ಜನಕ್ಕೆ ಬಿ ಪಿ ಶುಗರ್ ಬಂದಿರುವಂಥ ಇವತ್ತು 1 ಪೈಸಾ ಅವ್ರಿಗೆ ಬಿ ಪಿ ಮತ್ತು ಶುಗರ್ ಯಾವುದೂ ಇಲ್ಲ. ಎಲ್ಲ ಸರಳವಾಗಿ ಬದುಕ್ತಾ ಇದ್ದಾರೆ. ನಿಮಗೂ ಬದುಕಲಿಲ್ಲ ಆ ಥರ ಆಸೆ ಇದೆ ತಾನೆ? ಹಾಗಾದ್ರೆ ನಮ್ಮ ಗುರುಕುಲವನ್ನು ಭೇಟಿ ಮಾಡಿ ಅದರಲ್ಲಿ ನಿಮಗೆ ಅದೊಂದು ಶಿಕ್ಷಣವನ್ನು ಕೊಟ್ಬಿಡ್ತೀವಿ. ಅದೊಂದು ಕಲ್ತ್ಕೊಳ್ಳಿ ಸಾಕು. ಆ ಟ್ರಿಕ್ಸ್ನ ಬಳಸ್ಕೊಳ್ಳಿ. ಅದನ್ನೆಲ್ಲವೂ ಸಹ ನಮ್ಮ ಗುರುಕುಲದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಎಲ್ಲರೂ ಸಹ ಬರ್ಬೋದು. ನಮ್ಮ ಗುರುಕುಲ ಸದಾಕಾಲ ನಿಮಗೋಸ್ಕರ ಕಾದಿರುತ್ತೆ. ಬನ್ನಿ, ನಮ್ಮ ಗುರುಕುಲಕ್ಕೆ ಭೇಟಿ ಮಾಡಿ. ಆಮೇಲೆ ಯಾವುದೇ ಏನು ಮಾಹಿತಿಯನ್ನು ನಾವು ಕೊಡ್ತೀವಿ ಅದನ್ನು ಸಹಜವಾಗಿ ತಗೊಳ್ಳಿ. ನೀವು ಹೊಟ್ಟೆ ತುಂಬ ಊಟ ಮಾಡ್ಬೋದು, ಸಿಹಿಯಾದ ಹಣ್ಣುಗಳು ತಿನ್ಬೋದು, ಯಾವುದು ಒಳ್ಳೆ ಆಹಾರಗಳನ್ನು ಸೇವನೆ ಮಾಡ್ಬೋದು. ಇಷ್ಟು ಮಾಡ್ತಾ ಹೋಗಿ ಇದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ನಾವೆಲ್ಲ ಕೊಡ್ತಾ ಬರ್ತೀವಿ. ಯಾಕೆಂದರೆ ಇವತ್ತು ಲಕ್ಷ ದುಡ್ಡು ಕೊಟ್ಟು ಬಿ ಪಿ ಶುಗರ್ ಕಾಯಿಲೆಗಳನ್ನ ಇದುವರೆಗೂ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾವುದೇ ಮಾತ್ರೆಗಳು, ಮೆಡಿಸಿನ್ಸ್ಗಳು, ಶಾಶ್ವತವಾಗಿ ಹೋಗುವಂಥ ಮೆಡಿಸಿನ್ಗಳು ಇದುವರೆಗೂ ಬಂದಿಲ್ಲ. ದೇಹ ಮಾತ್ರೆಗಳಿಂದ ಮನಸ್ಸನ್ನು ಸರಿ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇವತ್ತೆಲ್ಲ ಇನ್ನೂ 500,000 ವರ್ಷಗಳು ಹೋದರೂ ಮನಸ್ಸಿಗೋಸ್ಕರವಾಗಿ ಯಾವುದೇ ಮೆಡಿಸಿನ್ಸ್ ಆಗಿರ್ಬೋದು, ಮಾತ್ರೆಗಳಾಗಿರ್ಬೋದು ಯಾವುದೂ ಸಹ ಇಲ್ಲ. ಹಾಗಾಗಿ ಮನಸ್ಸನ್ನು ನಾವು ಸ್ಥಿರವಾಗಿಟ್ಕೊಂಡು ಒಳ್ಳೆ ಆಹಾರಗಳನ್ನ ಸೇವನೆ ಮಾಡ್ತಾ ಬಿ ಪಿ ಮತ್ತು ಶುಗರು ನಮ್ಮ ಜನ್ಮದಲ್ಲೂ ಬರಬಾರ್ದು. ನಾನು ಹೇಳ್ತೀನಲ್ಲ, ಈ ಜನ್ಮದಲ್ಲೂ ಸಹ ಅದು ಎರಡೂ ಸಹ ಇಲ್ದಲೆ ತೊಲಗಿ ಹೋಗಬೇಕು ಅಂತಾರಲ್ಲ, ಹಾಗೆ ಸಂಪೂರ್ಣವಾಗಿ ಸರಿ ಹೋಗುವ ಒಂದು ಹಂತಕ್ಕೆ ನಾವು ನಿಮಗೆ ಕರ್ಕೊಂಡು ಹೋಗ್ತೀವಿ. ಹಾಗಾಗಿ ಗುರುಕುಲವನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿ. ನಿಮಗೆ ಏನು ಇಷ್ಟು ವರ್ಷಗಳಿಂದ ನೀವು ಈ ಪಾಪ ಬಿ ಪಿ ಮತ್ತು ಶುಗರ್ನ ಸಮಸ್ಯೆಗಳಿಂದ ಅನುಭವಿಸ್ತಾ ಬಂದಿದ್ದೀರ, ಅದಕ್ಕೆಲ್ಲದಕ್ಕೂ ನಾವು ಮುಕ್ತಿ ಕೊಡೋಣ. ಎಷ್ಟೋ ಜನ ಏನೇ ಆಹಾರ ತಗೋಬೇಕು ಅಂದರೆ ನನಗೆ ಶುಗರ್ ಇದೆ ಸರ್, ನನಗೆ ಬಿ ಪಿ ಇದೆ ಸರ್ ಅಂತಾರೆ. ಹಾಗಾಗಿ ಅಷ್ಟೊಂದು ನೀವು ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಿ ಪಿ ಮತ್ತು ಶುಗರ್ ಅನ್ನುವಂಥದ್ದು ಯಾವುದೇ ಮಾರಣಾಂತಿಕ ಕಾಯಿಲೆಗಳಲ್ಲ. ನಮ್ಮ ಮನಸ್ಸನ್ನು ನಾವು ಸರಿ ಮಾಡ್ಕೋಬೇಕು. ನಮ್ಮ ಮನಸ್ಸನ್ನು ಸರಿ ಮಾಡಿಕೊಂಡ್ರೆ ದೇಹದ ಎಲ್ಲ ಅವಯವಗಳು ಸರಿ ಹೋಗುತ್ತೆ. ಮನಸ್ಸೇ ದೇಹಕ್ಕೆ ಮೂಲ. ಹಾಗಾಗಿ ಮನಸ್ಸನ್ನು ಸರಿ ಇಟ್ಕೊಂಡು ನಾವು ಹೇಳುವಂತಹ ಟೆಕ್ನಿಕ್ಸ್ನ ನಿಮಗೆ ಹೇಳ್ಕೊಡ್ತೀವಿ. ಯಾವ ಥರ ಮಾಡಬೇಕು, ಯಾವ ಥರ ಅದನ್ನು ಕಂಟ್ರೋಲ್ ಮಾಡಬೇಕು, ಯಾವ ಥರ ಬರದೇ ಇರೋ ಹಾಗೆ, ಬಿ ಪಿ ಬರದೇ ಇರೋ ಹಾಗೆ ಹೇಗೆ ಬದುಕಬೇಕು, ಶುಗರ್ ಬರದೇ ಇರೋ ಹಾಗೆ ಹೇಗೆ ಬದುಕಬೇಕು, ಪ್ರತಿಯೊಂದು ಮಾಹಿತಿಯನ್ನು ನಾವು ನಿಮಗೋಸ್ಕರ ರೆಡಿ ಮಾಡಿದ್ದೀವಿ. ಬನ್ನಿ, ಈ ಮಾಹಿತಿಯನ್ನು ತಗೊಳ್ಳಿ, ಸರಿನಾ? ಇದ್ರ ಜೊತೆಗೆ ಯಾರು ಬೇಕಾದರೂ ಸಹ ನಮ್ಮ ಗುರುಕುಲದಲ್ಲಿ ಭೇಟಿ ಮಾಡಿ ಇದನ್ನು ಕಲ್ತ್ಕೊಂಡು ನೀವು ಸಹ ನೋಡಿ, ಇವತ್ತಿನ ದಿನಮಾನಗಳಲ್ಲಿ ಯಾವ್ಯಾವ ರೋಗಗಳು ಬರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಈ ಶುಗರ್ ಅನ್ನುವಂಥದ್ದಂತೂ ತುಂಬ ಪ್ರತಿಯೊಬ್ಬರಲ್ಲೂ ಸಹ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಹಂತದ ವಯಸ್ಸು ಮುದುಕರವರೆಗೆ ಈ ಶುಗರ್ ಅನ್ನುವಂಥದ್ದು ಬಿಟ್ಟಿಲ್ಲ. ಅದು ನಾನು ಹೇಳಿದ್ನಲ್ಲ, ಅದಕ್ಕೆ ಕಾರಣಗಳೆಲ್ಲ ತಿಳಿಸ್ಕೊಡ್ತೀವಿ ಒಂದ್ಸಲ. ಏನು ಮಾಡಬೇಕು, ಏನು ಮಾಡಬಾರ್ದು, ಅದ್ರ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ, ಇದನ್ನೆಲ್ಲವೂ ಸಹ ನಿಮಗೆ ಹಂತವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ.
ಹಾಗಾಗಿ ಗುರುಕುಲದಲ್ಲಿ ನಿಮಗೋಸ್ಕರವಾಗಿ ಗುರುಕುಲ ಈ ಕೆಲಸವನ್ನು ಮಾಡ್ತಾ ಇದೆ. ನನ್ನ ಒಂದು ಆಸೆ ಇಷ್ಟೇ, ನಮ್ಮ ದೇಶದಲ್ಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಸಮಾಜಕ್ಕೆ ಪೂರಕ, ಅವನೊಬ್ಬ ಬಲ ಇದ್ದ ಹಾಗೆ, ಅವನೊಬ್ಬ ದೇಶಕ್ಕೆ ಒಬ್ಬ ಶಕ್ತಿ ಇದ್ದ ಹಾಗೆ. ಹಾಗಾಗಿ ನೋಡಿ, ರೋಗಿಷ್ಠರು ಅಂತ ರೋಗ ಬಂದಿರುವಂಥವ್ರು ದೇಶಕ್ಕೂ ಸಹ ಮಾರಕ ಅಂತ ಕರೀತಾರೆ. ಹಾಗಾಗಿ ನಾವೆಲ್ಲ ಸದೃಢರಾಗಿ ಬದುಕೋಣ, ಮನಸ್ಸನ್ನು ಸರಿ ಮಾಡ್ಕೊಳ್ಳೋಣ, ದೇಹವನ್ನು ಸರಿ ಮಾಡ್ಕೊಳ್ಳೋಣ, ಸ್ವಚ್ಛತೆಯಿಂದ ಬದುಕೋಣ ಅಲ್ವಾ. ಒಳ್ಳೆ ಆಹಾರವನ್ನು ಭಗವಂತ ನಮಗೆ ಎಷ್ಟೊಂದು ಆಹಾರಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ, ಎಲ್ಲ ಸಮೃದ್ಧಿಯಿಂದ ಸವಿಯೋಣ. ನನಗೆ ಆಹಾರ ಕಂಡ್ರೆ ತಿನ್ನೋಕ್ಕಾಗಲ್ಲ, ಈ ಆಹಾರ ತಿನ್ನೋಕ್ಕಾಗಲ್ಲ, ನನಗೆ ಡಾಕ್ಟ್ರ್ ಅದನ್ನು ತಿನ್ನಬೇಡ ಅಂತ ಹೇಳಿದ್ದಾರೆ, ಇದನ್ನು ತಿನ್ನಬೇಡ ಅಂತ ಹೇಳಿದ್ದಾರೆ ಅಲ್ವಾ. ಎಷ್ಟೋ ಆಸೆಗಳನ್ನು ನಾವು ಇತಿಮಿತಿಯಲ್ಲಿ ಇಟ್ಕೊಂಡು ಬದುಕಲಿಕ್ಕೆ ಹೋಗ್ತೀವಿ. ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ, ಎಷ್ಟು ತಿನ್ನಬೇಕು ಎಲ್ಲ ಲಿಮಿಟಲ್ಲಿ ಇತಿಮಿತಿಯಲ್ಲಿ ಇದ್ದರೆ ಎಲ್ಲವೂ ಸಹ ಒಳ್ಳೆಯದು. ಅತಿಯಾದರೆ ಅಮೃತ ವಿಷ ಅಂತಾರಲ್ಲ, ಹಾಗೆ ಎಲ್ಲವನ್ನೂ ಸಹ ಇತಿಮಿತಿಯಲ್ಲಿ ಸೇವನೆ ಮಾಡಿ. ಯೋಚನೆಗಳು ಅಷ್ಟೇ, ಯೋಚನೆಗಳು ಸಹ ನಾವು ಒಳ್ಳೆಯ ರೀತಿಯಲ್ಲಿ ಸಮಾಧಾನಕರವಾಗಿ ಯೋಚನೆ ಮಾಡಿದಾಗ ಮಾತ್ರ ಮನಸ್ಸು ಸ್ಥಿರವಾಗುತ್ತೆ. ಈ ಮನಸ್ಸನ್ನು ಸರಿ ಇಟ್ಕೊಳ್ಳೋದಲ್ಲೇ ನಾವು ಆ ಮೆಡಿಸಿನ್ಸ್ ತೊಗೊಂಡಿದ್ದೀನಿ, ಈ ಮೆಡಿಸಿನ್ಸ್ ತೊಗೊಂಡಿದ್ದೀವಿ, ಇಷ್ಟು ವರ್ಷದಿಂದ ನನಗೆ ಶುಗರ್ ಇದೆ, ತುಂಬ ವರ್ಷಗಳಿಂದ 50 ವರ್ಷದಿಂದ ಇದೆ. ತುಂಬ ಜನ ನನ್ನ ಜೊತೆ ಬಂದು ಮಾತಾಡಿರೋರು ತುಂಬ ಜನ ಇದ್ದಾರೆ. ಸೊ ನೀವು ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳುವುದು ಇಷ್ಟೇ, BP ಮತ್ತು ಶುಗರ್ ಅನ್ನುವಂಥದ್ದು ಇವು ಮಾರಣಾಂತಿಕ ಕಾಯಿಲೆಗಳು ಅಲ್ಲ, ಆದರೆ ವರ್ಷ ಪೂರ್ತಿ ನಿಮ್ಮನ್ನು ಪೀಡಿಸ್ತವೆ. ಆ ವರ್ಷ ಪೂರ್ತಿ ಪೀಡಿಸೋದಕ್ಕೆ ಪರಿಹಾರಗಳನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಅದನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ನೀವು ಕಲ್ತ್ಕೊಂಡು ಪಾಪ ತುಂಬ ಜನ, ಎಷ್ಟೋ ಜನ BP ಮತ್ತು ಶುಗರ್ನ ಈ ಸಮಸ್ಯೆಗಳಿಂದ ತುಂಬ ಜನ ಬಳಲ್ತಾ ಇರ್ತಾರೆ. ಇದು ಶುಗರೆಲ್ಲ ಮುಂದುವರೆದು ಎಷ್ಟೋ ಜನ ಕೈ ಕಾಲುಗಳನ್ನ ಕಟ್ ಮಾಡಬೇಕು, ಕಾಲುಗಳನ್ನ ಕಟ್ ಮಾಡಬೇಕು, ಗ್ಯಾಂಗ್ರೀನ್ ಆಗಿದೆ ಅಂತ ಡಾಕ್ಟ್ರೆಲ್ಲ ನೀವು ಸಜೆಸ್ಟ್ ಮಾಡಿರೋದೆಲ್ಲ ನೀವು ನೋಡಿದ್ದೀರಾ ಅಲ್ವಾ. ಆ ಹಂತಕ್ಕೆಲ್ಲ ಹೋಗೋದು ಬೇಡ ಅಂತ ನಾನು ಹೇಳ್ತಾ ಇರೋದು. ಆರಂಭದ ಹಂತದಲ್ಲಿ ಇದ್ದರೆ ಅದು ಮೊದಲಿಂದನೇ ಸರಿ ಮಾಡ್ಕೊಂಬಿಡಿ. ಒಳ್ಳೆಯ ಆಹಾರ ಸೇವನೆ ಮಾಡೋದು ಹೇಗೆ, ಒಳ್ಳೆಯ ಮನಸ್ಸನ್ನು ಸರಿ ಇಟ್ಕೊಳ್ಳೋದು ಹೇಗೆ, ಪ್ರತಿಯೊಂದನ್ನು ಸಹ ನಮ್ಮ ಗುರುಕುಲದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಹಾಗೆ ಯಾರಾದರೂ ಸಹ ಬಂದು ಈ ಗುರುಕುಲದಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ಸಂಖ್ಯೆಗೆ ಕರೆ ಮಾಡಿ ಅವ್ರ ಜೊತೆ ಮಾತಾಡಿ, ನಿಮಗೆ ಎಷ್ಟು ವರ್ಷಗಳಿಂದ ಶುಗರ್ ಇದೆ, ಏನು ಅನುಭವಿಸ್ತಾ ಇದ್ದೀರಾ, ಯಾವಾಗ ಬಂತು ಎಲ್ಲವನ್ನೂ ಸಹ ಅದೊಂದು ರಿಪೋರ್ಟ್ ಕೊಡ್ತಾರೆ ನಿಮಗೆ, ಒಂದು ಚಾರ್ಟ್ ಕೊಡ್ತಾರೆ, ಅದ್ರಲ್ಲಿ ಬರೀರಿ, ಬರೆದುಬಿಟ್ಟು ಹಳೆ ರಿಪೋರ್ಟ್ ಇಲ್ಲಿಗೆ ಬಂದು ಪರಿಹಾರಗಳು ಮಾಡ್ಕೊಂಡಾದ ಮೇಲೆ ನೀವು ಒಂದು ಕಂಪೇರ್ ಮಾಡಿ, ಹೌದಲ್ವ ನನಗೆ ಇಷ್ಟು ಶುಗರ್ ಇತ್ತು, ನನಗೆ ಈ ಥರ BP ಇತ್ತು, ನಿಮ್ಗೆ ಡಾಕ್ಟ್ರದ್ದು ಹೊಸ ರಿಪೋರ್ಟ್ ಏನಿದೆ, ಹಳೆ ರಿಪೋರ್ಟ್ ಇದೆ, ಎಲ್ಲವೂ ನಿಮ್ಮ ಜೊತೆ ಇಟ್ಕೊಳ್ಳಿ. ನಾವು ಹೇಳ್ಕೊಡುವಂತಹ ಟೆಕ್ನಿಕ್ಸ್ನ ನೀವು ಫಾಲೋ ಮಾಡಿ. ನಾವು ಹೇಳುವಂಥ ಟೆಕ್ನಿಕ್ಸ್ನ ಫಾಲೋ ಮಾಡ್ತಾ ಒಂದು 6 ತಿಂಗಳಾದಮೇಲೆ ಅಥವಾ 4-5 ತಿಂಗಳಾದಮೇಲೆ ಹಳೆ ರಿಪೋರ್ಟು ಮತ್ತು ಹೊಸ ರಿಪೋರ್ಟ್ ಎರಡೂ ರಿಪೋರ್ಟ್ಗಳನ್ನ ಚೆಕ್ ಮಾಡಿ. ನಿಮಗೆ ಅದ್ರ ಗಮನಕ್ಕೆ ಬರುತ್ತೆ. ಯಾಕೆಂದರೆ ನಿಮಗೆ ಅದು ಅನುಭವ ಆಗದ ಹೊರತು ಬೇರೆ ಯಾರಿಗೂ ಸಹ ಏನು ಪ್ರಯೋಜನ ಇಲ್ಲ. ಅದು ನಿಮಗೆ ಅನುಭವ ಆಗಬೇಕು. ಈ ಅನುಭವ ಆಗಲಿ ಅಂತಲೇ ನಾನು ಗುರುಕುಲದಲ್ಲಿ ಪ್ರತಿಯೊಬ್ಬರು ಯಾರು BP ಶುಗರಿಂದ ಪಾಪ ನರಳ್ತಾ ಇರ್ತೀರ ಎಲ್ಲರಿಗೂ ಸಹ ಇದು ದೊರಿಬೇಕು ಅನ್ನೋ ಮುಖ್ಯ ಉದ್ದೇಶವಾಗಿ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಎಲ್ಲರೂ ಸಹ ಬಂದು ನಮ್ಮ ಗುರುಕುಲದಲ್ಲಿ ಈ ಮಾಹಿತಿಯನ್ನು ಪಡ್ಕೊಂಡು ಎಲ್ಲರೂ ಸಹ BP ಮತ್ತು ಶುಗರ್ ಮುಕ್ತರಾಗಿ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.